ಶಾಂತಿ ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 17/3/26. मीठे बच्चे, तुम सच्चे सत्य सत्य बाप से सत्य कथा सुन नरसे नारायण बनते. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಾವು ಸತ್ಯವಾದ ಸತ್ಯ ತಂದೆಯಿಂದ ಸತ್ಯ ಕಥೆಯನ್ನ ಕೇಳಿ ನರನಿಂದ ನಾರಾಯಣ ಆಗ್ತೀರಾ. तुम्हें 21 जन्म के लिए बेहद के बाबा से वर्षा मिलता. ತಮಗೆ 21 ಜನ್ಮಕ್ಕೋಸ್ಕರ ಅನಂತವಾದ ತಂದೆಯಿಂದ ಆಸ್ತಿ ಸಿಗುತ್ತೆ. ಪ್ರಶ್ನೆಯಾಗಿದೆ, बाप के किस आज्ञा को पालन करने वाले बच्चे पारस बुद्धि. ತಂದೆ ಯಾವ ಒಂದು ಆಜ್ಞೆಯನ್ನ ಪಾಲನೆ ಮಾಡುವಂತ ಮಕ್ಕಳು ಪಾರಸ್ ಬುದ್ಧಿ ಆಗ್ತಾರೆ. ಉತ್ತರ ಆಗಿದೆ, बाबा की आज्ञा है देह के सब संबंधों को बोलकर बाप को राजाई को याद करो. ತಂದೆಯ ಆಜ್ಞೆ ಆಗಿದೆ, ದೇಹದ ಎಲ್ಲಾ ಸಂಬಂಧಗಳನ್ನ ಮರೆತು ತಂದೆಯನ್ನ ಮತ್ತು ರಾಜ್ಯ ಭಾಗ್ಯವನ್ನ ನೆನಪು ಮಾಡಿ. ಯಹಿ ಸದ್ಗತಿ के लिए सद्गुरु की ಶ್ರೀಮತ್ है. ಇದೇ ಸದ್ಗತಿಗೋಸ್ಕರ ಸದ್ಗುರುವಿನ ಶ್ರೀಮತ ಆಗಿದೆ. जो ये श्रीमत को पालन करते अर्थात देही अभिमानी बनते वही पारस बुद्धि बनते. ಯಾರು ಈ ಶ್ರೀಮತವನ್ನ ಪಾಲನೆ ಮಾಡ್ತಾರೆ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ, ಅವರೇ ಪಾರಸ್ ಬುದ್ಧಿ ಆಗ್ತಾರೆ. ಹಾಡಾಗಿದೆ, ಆಜ್ ಅಂಧೇರೆ ಮೇ ಹೈ ಇನ್ಸಾನ್. ಇವತ್ತು ಮಾನವ ಅಂಧಕಾರದಲ್ಲಿ ಇದ್ದಾನೆ. ಓಂ ಶಾಂತಿ. ये कलयुगी दुनिया है, सब अंधेरे में है, यही भारत सोचने में था ना जब ये भारत स्वर्ग था. ಈಗ ಕಲಿಯುಗ ಪ್ರಪಂಚ ಆಗಿದೆ, ಎಲ್ಲರೂ ಅಂಧಕಾರದಲ್ಲಿದ್ದರೆ ಇದೇ ಭಾರತ ಬೆಳಕಿನಲ್ಲಿತ್ತು ಯಾವಾಗ ಭಾರತ ಸ್ವರ್ಗ ಆಗಿತ್ತು. यही भारतवासी जब अपने को हिंदू कहलाते ये असल देवी देवता थे. ಇದೇ ಭಾರತವಾಸಿಗಳು ತಮ್ಮನ್ನ ತಾವು ಹಿಂದೂ ಅಂತಿದ್ರು, ವಾಸ್ತವದಲ್ಲಿ ಇವರೇ ದೇವಿ ದೇವತೆ ಆಗಿದ್ರು. ಭಾರತವಾಸಿ ಸ್ವರ್ಗವಾಸಿ थे जब कोई धर्म नहीं था, एक ही धर्म था. ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ರು ಯಾವಾಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ, ಒಂದೇ ಧರ್ಮ ಇತ್ತು. स्वर्ग, वैकुंठ, भविष्यत, हेवन, ये सब भारत के नाम है. भारत प्राचीन पवित्र बहुत बहुत धनवान था. ಸ್ವರ್ಗ, ವೈಕುಂಠ, ಭವಿಷ್ಯತ್, ಹೆವೆನ್ ಇವೆಲ್ಲ ಭಾರತದ ಹೆಸರಾಗಿದೆ. ಭಾರತದ ಪ್ರಾಚೀನ ಪವಿತ್ರ ಬಹಳ ಧನವಂತ ಆಗಿತ್ತು. ಅಭಿ ತೋ ಭಾರತ್ ಕಂಗಾಲ ಹೈ ಕ್ಯೂಂಕಿ ಅಬ್ ಕಲಿಯುಗ ಹೈ ವೋ ಸತ್ಯುಗ್ ತಾ. ಈಗಂತೂ ಭಾರತ ಕಂಗಾಲ ಆಗಿದೆ, ಯಾಕೆಂದರೆ ಈಗ ಕಲಿಯುಗ ಆಗಿದೆ, ಇದು ಸತ್ಯುಗ ಆಗಿತ್ತು. तुम सब भारतवासी हो, तुम जानते हो हम अंधेरे में हैं, जब स्वर्ग में थे तो सोचने में थे. ತಾವೆಲ್ಲ ಭಾರತವಾಸಿಗಳಾಗಿದ್ದೀವಿ. ತಮಗೆ ಗೊತ್ತಿದೆ ನಾವು ಅಂಧಕಾರದಲ್ಲಿದ್ವಿ, ಯಾವಾಗ ಸ್ವರ್ಗದಲ್ಲಿದ್ವಿ ಆಗ ಬೆಳಕಿನಲ್ಲಿದ್ವಿ. ಸ್ವರ್ಗ ಮೇ ರಾಜ ರಾಜೇಶ್ವರಿ राजेश्वर लक्ष्मी नारायण थे, उसको सुखधाम कहा जाता. ಸ್ವರ್ಗಕ್ಕೆ ರಾಜ ರಾಜೇಶ್ವರಿ ಲಕ್ಷ್ಮೀ ನಾರಾಯಣ ಇದ್ರು, ಅದಕ್ಕೆ ಸುಖಧಾಮ ಅಂತ. नए नए आते तो बाप फिर समझाते, बाप से ही तुमको स्वर्ग का वर्षा लेना जिसको जीवन मुक्ति कहा जाता. ಹೊಸಬರು ಬಂದಾಗ ಬಾಬುವರು ಅವರಿಗೆ ತಿಳಿಸ್ಕೊಡ್ತಾರೆ, ತಂದೆಯಿಂದ ತಮಗೆ ಸ್ವರ್ಗದ ಆಸ್ತಿ ಪಡೆದಿದ್ರಿ, ಅದಕ್ಕೆ ಸುಖಧಾಮ ಅಂತ. अभी सब जीवन बंधन में है, काश भारत आम दुनिया रावण की जेल शोक वाटिका में. ಇವಾಗಂತೂ ಎಲ್ಲರೂ ಜೀವನ ಬಂಧನದಲ್ಲಿದೆ. ಮುಖ್ಯವಾಗಿ ಭಾರತ ಇಡೀ ಪ್ರಪಂಚ ರಾವಣನ ಜೈಲು ಶೋಕ ವಾಟಿಕೆಯಲ್ಲಿದೆ. ऐसे नहीं, रावण सिर्फ लंका में था और राम भारत में था और उसने आकर गीता चुराई, ये सब है ದಂತಕಥಾ. ಆ ರೀತಿ ಅಲ್ಲ, ರಾವಣ ಒಂದು ಲಂಕೆಯಲ್ಲಿದ್ರು ಮತ್ತೆ ರಾಮ ಭಾರತದಲ್ಲಿದ್ದ, ಅವರು ಬಂದು ಸೀತೆಯರನ್ನ ಕರ್ಕೊಂಡೋದ್ರು, ಇದೆಲ್ಲ ದಂತಕಥೆಗಳಾಗಿದೆ. गीता है मुख्य सर्व शास्त्रों में शिरोमणि, श्रीमत अर्थात भगवान की गाई हुई गीता.
ಮನುಷ್ಯ तो कोई के सदगति कर नहीं सकते. ಗೀತೆನೇ ಮುಖ್ಯ ಆಗಿದೆ. ಸರ್ವಶಾಸ್ತ್ರ ಶಿರೋಮಣಿ ಶ್ರೀಮದ್ ಅಂದರೆ ಭಗವಂತ ಗಾಯನ ಮಾಡಿರುವಂತಹ ಗೀತೆ. ಮನುಷ್ಯ ಎಂದೂ ಸಹ ಸದ್ಗತಿಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. सतयुग में थे जीवन मुक्त देवी देवताएं जिन्होंने ये वर्षा कलयुग अंत में पाया था. भारत को ये पता नहीं था, ना कोई शास्त्र में है. ಸತ್ಯುಗದಲ್ಲಿ ಜೀವನ್ ಮುಕ್ತ ದೇವಿ ದೇವತೆಗಳಿದ್ರು. ಅವರಿಗೆ ಆಸ್ತಿ ಕಲಿಯುಗದ ಅಂತ್ಯದಲ್ಲಿ ಸಿಕ್ಕಿತು. ಭಾರತಕ್ಕೂ ಗೊತ್ತಿಲ್ಲ, ಯಾವುದೇ ಶಾಸ್ತ್ರದಲ್ಲೂ ಇಲ್ಲ. शास्त्र तो सब भक्ति मार्ग के लिए, वो सब भक्ति मार्ग का ज्ञान है. ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗಕ್ಕೋಸ್ಕರ, ಅವೆಲ್ಲ ಭಕ್ತಿ ಮಾರ್ಗದ ಜ್ಞಾನ. सदगति मार्ग का ज्ञान मनुष्य मात्र में नहीं. बाबा कहते मनुष्य मनुष्य के गुरु बन नहीं सकते. ಸದ್ಗತಿ ಮಾರ್ಗದ ಜ್ಞಾನ ಮನುಷ್ಯನಲ್ಲಿಲ್ಲ. ತಂದೆ ತಿಳಿಸ್ತಾರೆ, ಮನುಷ್ಯನಿಗೆ ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ. गुरु कोई सदगति दे नहीं सकते. वो गुरु कहेंगे भक्ति करो, दान पुण्य करो. ಗುರು ಎಂದು ಸದ್ಗತಿಯನ್ನು ನೀಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಗುರುಗಳಂತಾರೆ ಭಕ್ತಿ ಮಾಡಿ, ದಾನ ಪುಣ್ಯ ಮಾಡಿ. भक्ति द्वापर में चलती आई, सत्युग त्रेता में ज्ञान की प्रारब्ध है. ಭಕ್ತಿ ದ್ವಾಪರದಿಂದ ನಡೀತಾ ಬಂತು. ಸತ್ಯುಗ ತ್ರೇತಾದಲ್ಲಿ ಜ್ಞಾನದ ಪ್ರಾರಬ್ಧ ಇದೆ. ऐसे नहीं वहां ज्ञान चलता आया. ये जो वर्षा भारत को था वो बाबा से संगम पर मिलता. ಆ ರೀತಿ ಅಲ್ಲ, ಈ ಜ್ಞಾನ ನಡೀತಾ ಬರುತ್ತೆ. ಈ ಒಂದು ಆಸ್ತಿ ಭಾರತಕ್ಕೆ ಇತ್ತು, ಬಾಬೂರು ಸಂಗಮದಿಂದನೇ ಕೊಟ್ಟಿದ್ರು, ಸಂಗಮದಲ್ಲಿ ಸಿಕ್ಕಿದೆ. जो फिर अभी तुमको मिल रहा, भारतवासी स्वर्गवासी महान दुखी बन गए. सब पुकारते ए पतित पावन दुख हरता सुख करता. किसका? ಈಗ ಮತ್ತೆ ತಮಗೆ ಸಿಗ್ತಾ ಇದೆ. ಭಾರತವಾಸಿ ನರಕವಾಸಿ ಮಹಾನ್ ದುಃಖಿಗಳಾಗಿದ್ದಾರೆ. ಎಲ್ಲರೂ ಕರೀತಿರ್ತಾರೆ ಏ ಪತಿತ ಪಾವನ ದುಃಖ ಹರ್ತ ಸುಖ ಕರ್ತ. ಯಾರನ್ನ? ಸರ್ವಕ. क्योंकि खास भारत दुनिया आम में 5 विकार है. बाप है पतित पावन. ಸರ್ವರ್ದು. ಯಾಕೆಂದರೆ ಮುಖ್ಯವಾಗಿ ಭಾರತ, ಇಡೀ ಪ್ರಪಂಚ 5 ವಿಕಾರದಲ್ಲಿದೆ. ಬಾಬಾ ಪತಿತ ಪಾವನ ಆಗಿದ್ದಾರೆ. बाप कहते मैं कलप 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 के संगम पर आता हूं और सर्व का सद्गति दाता बनता हूं. ತಂದೆ ಅಂತಾರೆ ನಾನು ಕಲ್ಪದ ಸಂಗಮದಲ್ಲಿ ಬರ್ತೀನಿ, ಸರ್ವರ ಸದ್ಗತಿ ದಾತ ಆಗ್ತೀನಿ. अबलाओ अहिल्याओ गणिकाओ और गुरु लोग जो है उनका भी उद्धार मुझे करना है. क्योंकि ये तो है ही पति दुनिया ना. ಅಹಿಲೆಯರು, ಕುಬ್ಜರು, ಗಣಿಕರು, ಗುರುಗಳು ಎಲ್ಲರ ಉದ್ಧಾರವನ್ನ ನಾನು ಮಾಡಬೇಕಾಗತ್ತೆ. ಯಾಕೆಂದರೆ ಇದಾಗಿದೆ ಪತಿತ ಪ್ರಪಂಚ. पावन दुनिया सत्युग को कहा जाता. भारत में इन लक्ष्मी नारायण का राज्य था ना. ಪಾವನ ಪ್ರಪಂಚ ಸತ್ಯುಗಕ್ಕೆ ಹೇಳಲಾಗುತ್ತೆ. ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ये भारतवासी नहीं जानते ये स्वर्ग के मालिक थे. पतित कंड माना झूठ कंड, पावन कंड माना सच कंड. ಭಾರತವಾಸಿಗೆ ಅರಿವಿಲ್ಲ, ಇದು ಸ್ವರ್ಗದ ಮಾಲೀಕ ಆಗಿತ್ತು. ಪತಿತ ಕಂಡ ಅಂದರೆ ಸುಳ್ಳಿನ ಕಂಡ, ಪಾವನ ಕಂಡ ಅಂದರೆ ಸತ್ಯವಾದ ಕಂಡ. भारत पावन खंड था. इन लक्ष्मी नारायण की सूर्यवंशी डायनास्टी थी. ये भारत है अविनाशी खंड और कोई भी विनाश नहीं होता. ಭಾರತ ಪಾವನ ಖಂಡ. ಈ ಲಕ್ಷ್ಮೀ ನಾರಾಯಣರು ಸೂರ್ಯವಂಶಿ ಡೈನಾಸ್ಟಿ ಆಗಿದೆ. ಭಾರತ ಅವಿನಾಶಿ ಖಂಡ ಆಗಿದೆ. ಇದು ಎಂದೂ ಸಹ ವಿನಾಶವನ್ನ ಪಡೆಯುವುದೇ ಇಲ್ಲ. जब इसका राज्य था तो और कोई खंड नहीं था. ये सब बाद में आता है. ಯಾವಾಗ ಇವರ ರಾಜ್ಯ ಇತ್ತು ಆಗ ಮತ್ತೆ ಯಾವುದೇ ಖಂಡ ಇರೋದಿಲ್ಲ. ಇದೆಲ್ಲ ನಂತರ ಬರುತ್ತೆ. शास्त्रों में सबसे बड़ी भूल तो ये की जो कल्प लाखों वर्ष लिख दिया. बाबा कहते कि ना तो कल्प लाखों वर्ष का होता, ना सत्युग लाखों वर्ष का होता. ಶಾಸ್ತ್ರಗಳಲ್ಲಿ ಬಹಳ ದೊಡ್ಡ ತಪ್ಪನ್ನ ಬರೆದಿದ್ದಾರೆ.
ಕಲ್ಪವನ್ನ ಲಕ್ಷಾಂತರ ವರ್ಷ ಅಂತ ಬರ್ತಿದ್ದಾರೆ. ತಂದೆ ತಿಳಿಸ್ತಾರೆ, ಕಲ್ಪ ಲಕ್ಷಾಂತರ ವರ್ಷನೂ ಆಗೋದಿಲ್ಲ, ಸತ್ಯುಗನು ಲಕ್ಷಾಂತರ ವರ್ಷ ಆಗೋದಿಲ್ಲ. कल्प की आयु 5000 वर्ष है, ये फिर कह देते मनुष्य 84 जन्म लेते. ಕಲ್ಪದ ಆಯುಷ್ಯ 5000 ವರ್ಷ ಆಗಿದೆ. ಮತ್ತೆ ಇವರಂತಾರೆ ಮನುಷ್ಯ 84 ಜನ್ಮ ಪಡೀತಾರೆ. मनुष्य तो कुत्ते बिल्ले आदि बना दिया परंतु उसका जन्म अलग है. ಮಾನವನನ್ನ ಬೆಕ್ಕು ನಾಯಿ ಎಲ್ಲದರಲ್ಲೂ ಇರಿಸ್ಬಿಟ್ಟಿದ್ದಾರೆ, ಆದರೆ ಆತನ ಜನ್ಮನೇ ಬೇರೆ. 84 लाख वैरायटी है, मनुष्यों की वैरायटी एक है, उनके ही 84 जन्म. 84 ಲಕ್ಷ ವೆರೈಟಿ, ಮನುಷ್ಯನ ವೆರೈಟಿ ಒಂದು, ಅವರದೇ 84 ಜನ್ಮ. बाबा कहते बच्चे तुम आदि सनातन देवी देवता धर्म कहते, भारतवासी अपने धर्म को ड्रामा प्लान अनुसार भूल गए. ತಂದೆ ತಿಳಿಸ್ತಾರೆ, ಮಕ್ಕಳೇ ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೆ. ಭಾರತವಾಸಿಗಳು ತಮ್ಮ ಧರ್ಮವನ್ನ ಡ್ರಾಮಾ ಪ್ಲಾನ್ ಅನುಸಾರ ಮರ್ತಿದ್ದಾರೆ. कलयुग अंत में बिल्कुल बतित बन गए, फिर बाबा आकर संगम पर पावन बनाते, इसको कहा जाता दुखदा. ಕಲಿಯುಗದ ಅಂತ್ಯದಲ್ಲಿ ಬಿಲ್ಕುಲ್ ಪತಿತರಾಗ್ಬಿಟ್ಟಿದ್ದಾರೆ, ಮತ್ತೆ ತಂದೆ ಬಂದು ಸಂಗಮದಲ್ಲಿ ಪಾವನ ಮಾಡ್ತಾರೆ, ಇದಕ್ಕೆ ಹೇಳಲಾಗುತ್ತೆ ದುಃಖಧಾಮ. फिर पार्थ सुखधाम में होगा, बाबा कहते ये बच्चों तुम भारतवासी ಸ್ವರ್ಗವಾಸಿ थे. ಮತ್ತೆ ಪಾತ್ರ ಸುಖಧಾಮದಲ್ಲಿ ಇರುತ್ತೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ತಾವೇ ಭಾರತವಾಸಿ ಸ್ವರ್ಗವಾಸಿ ಆಗಿದ್ರಿ. फिर तुम 84 जन्म की सीढ़ी उतरते हो, सतो से रजो तमो में जरूर आना है. तुम देवता जितना धनवान, एवर हैप्पी, एवर हेल्दी कोई नहीं होता. ಮತ್ತೆ ತಾವೇ 84 ಜನ್ಮದ ಮೆಟ್ಲನ್ನ ಇಳಿಬೇಕು. ಸತೋ ರಜೋ ತಮೋದಲ್ಲಿ ಬರಲೇಬೇಕು. ತಾವೇ ದೇವಿ ದೇವತೆಗಳು ಎಷ್ಟು ಧನವಂತರು, ಖುಷಿ, ಆರೋಗ್ಯವಂತರಿದ್ರು, ಮತ್ಯಾರು ಈ ರೀತಿ ಇರಕ್ಕೆ ಸಾಧ್ಯ. भारत कितना साहूकार था, हीरे जवाहरातों के बड़े बड़े पत्थर मिसाल थे, कितने तो लूट गए. ಭಾರತ ಎಷ್ಟು ಧನವಂತ ಆಗಿತ್ತು, ವಜ್ರ ವೈಡೂರ್ಯಗಳು ದೊಡ್ಡ ದೊಡ್ಡದು ಕಲ್ಲಿನ ಸಮಾನ ಬಿದ್ದಿತ್ತು, ಇಷ್ಟೊಂದು ಲೂಟಿ ಮಾಡ್ಕೊಂಡು ಹೋದ್ರು. बाप तुम बच्चों को स्मृति दिलाते, तुमको कितना साहूकार बनाया था, तुम सर्वगुण संपन्न 16 कला संपूर्ण थे. ತಂದೆ ಮಕ್ಕಳಿಗೆ ನೆನಪು ಕೊಡಿಸ್ತಿದ್ದಾರೆ, ತಾವು ಎಷ್ಟು ಧನವಂತರಾಗಿದ್ರು, ತಾವು ಸರ್ವಗುಣ ಸಂಪನ್ನ 16 ಕಲ ಸಂಪೂರ್ಣ ಆಗಿದ್ರು. यथा राजा रानी उन्हों को भगवान भगवती कह सकते, परंतु बाबा ने समझाया भगवान एक है, वो बाप. ಯಥಾ ರಾಜ ರಾಣಿ ಇವರನ್ನ ಭಗವಾನ್ ಭಗವತಿ ಅಂತ ಹೇಳ್ಬೋದು, ಆದರೆ ತಂದೆ ತಿಳಿಸ್ಕೊಟ್ಟಿದ್ದಾರೆ ಭಗವಂತ ಒಬ್ಬರೇ, ಅವರೇ ತಂದೆಯಾಗಿದ್ದಾರೆ. सिर्फ ईश्वर प्रभु कहने से भी याद नहीं आता, वो सभी आत्माओं का बाप है, ये तो है बेहद का बाप. ಈಶ್ವರ ಪ್ರಭು ಅಂದಾಗ ನೆನಪಿಗೆ ಬರೋದಿಲ್ಲ, ಅವರು ಎಲ್ಲ ಆತ್ಮಗಳಿಗೆ ತಂದೆ, ಇವರಂತೂ ಅನಂತವಾದ ತಂದೆಯಾಗಿದೆ. वो समझाते भारतवासी तुम जयंती मनाते हो, परंतु असल में बाबा कब थे ये कोई नहीं जानते. हई ही आयरन एज पत्थर बुद्धिನ ತಿಳಿಸ್ಕೊಡ್ತಾರೆ. ಭಾರತವಾಸಿ ತಾವು ಜಯಂತಿಯನ್ನ ಆಚರಣೆ ಮಾಡ್ತಾರೆ, ವಾಸ್ತವದಲ್ಲಿ ಬಾಬಾ ಯಾವಾಗಿದ್ರು ಇದು ಯಾರಿಗೂ ಗೊತ್ತಿಲ್ಲ. ಈಗಂತೂ ಕಬ್ಬಿಣ ಪ್ರಪಂಚ ಕಲ್ಲು ಬುದ್ಧಿಯಾಗಿದ್ದಾರೆ. पारस बुद्धि थे, इस समय पत्थर बुद्धि है, नाथ भी नहीं कहेंगे क्योंकि राजा रानी तो है ही नहीं. ಪಾರಸ್ನಾಥರಾಗಿದ್ರು, ಈಗ ಕಲ್ಲಿನ ನಾಥರಾಗಿದ್ದಾರೆ. ನಾಥ ಅಂದ್ರೆ ಒಡೆಯ, ತಂದೆ ಅಂತ. ಈಗಂತೂ ಯಾರು ರಾಜ ರಾಣಿ ಇಲ್ವಲ್ಲ. पहले यहाँ दैवी राज्य था, फिर असुरी राज्य बनता, ये खेल है. ಮೊದಲು ಇಲ್ಲಿ ದೈವಿ ರಾಜಸ್ಥಾನ ಇತ್ತ, ಈಗ ಅಸುರಿ ರಾಜ್ಯ ಆಗಿದೆ, ಇದು ಒಂದು ಆಟ. वो है हद का ड्रामा, ये है बेदखत का ड्रामा. वर्ल्ड की हिस्ट्री ज्योग्राफी आदि से अंत तक तुम अभी जानते हो और कोई नहीं जानते.
ಅದಾಗಿದೆ ಹದ್ದಿನ ಡ್ರಾಮಾ, ಇದಾಗಿದೆ ಅನಂತವಾದ ಡ್ರಾಮಾ. ಪ್ರಪಂಚದ ಚರಿತ್ರೆ ಭೂಗೋಳ ಆದಿಯಿಂದ ಅಂತ್ಯದವರೆಗೂ ನಿಮಗೆ ಗೊತ್ತಿದೆ, ಮತ್ತಾರಿಗೂ ಗೊತ್ತಿಲ್ಲ. भारत में जब देवी देवता थे तो सारे सृष्टि के मालिक थे और भारत में ही थे. बाप भारतवासियों को स्मृति दिलाते हैं. ಭಾರತದಲ್ಲಿ ಯಾವಾಗ ದೇವಿ ದೇವತೆಗಳಿದ್ರು ಇಡೀ ಸೃಷ್ಟಿಗೆ ಮಾಲೀಕರಾಗಿದ್ರು, ಭಾರತ ಮಾತ್ರ ಇತ್ತು. ತಂದೆ ಭಾರತವಾಸಿಗಳಿಗೆ ಸ್ಮೃತಿಯನ್ನ ಕೊಡ್ತಾರೆ. सतयुग में आदि सनातन देवी देवता इन्हों का श्रेष्ठ धर्म श्रेष्ठ कर्म था. फिर 84 जन्म में उतरना पड़ा. ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇವರದು ಶ್ರೇಷ್ಠ ಕರ್ಮ ಶ್ರೇಷ್ಠ ಧರ್ಮ ಇತ್ತು. ಮತ್ತೆ 84 ಜನ್ಮದಲ್ಲಿ ಇಳಿಬೇಕಾಯಿತು. ये बाप बैठ कहानी सुनाते अब तुम्हारे बहुत जन्म के अंत का जन्म में एक की बात नहीं. ಈಗ ತಂದೆ ಕುತ್ಕೊಂಡು ಕಥೆಯನ್ನು ತಿಳಿಸಿದರೆ ಇದು ತಮ್ಮೆಲ್ಲರ ಅನೇಕ ಜನ್ಮಗಳ ಅಂತಿಮ ಜನ್ಮ, ಒಬ್ಬರ ಮಾತಲ್ಲ. ನಾ युद्ध का मैदान आदि है, भारतवासी ये भूल गए. इन्हों का लक्ष्मी नारायण का राज्य था. सतयुग की आयु लंबी करने से बहुत दूर ले गए. ಯುದ್ಧದ ಮೈದಾನನೂ ಇತ್ತಲ್ಲ, ಭಾರತವಾಸಿಗಳು ಇದು ಮರೆತೋಗಿದ್ದರೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಸತ್ಯುಗದ ಆಯುಷು ದೊಡ್ಡದಾಗಿ ಮಾಡಿರುವ ಕಾರಣ ಎಲ್ಲವನ್ನ ಮರ್ತಿದ್ದಾರೆ. बाप समझाते, मनुष्य को भगवान नहीं कह सकते, मनुष्य मनुष्य की सद्गति कर नहीं सकता. ತಂದೆ ತಿಳಿಸ್ಕೊಡ್ತಾರೆ, ಮನುಷ್ಯನಿಗೆ ಭಗವಂತ ಅಂತ ಹೇಳಕ್ ಸಾಧ್ಯ ಇಲ್ಲ, ಮನುಷ್ಯ ಮನುಷ್ಯನ ಸದ್ಗತಿಯನ್ನ ಮಾಡಕ್ಕೆ ಸಾಧ್ಯ ಇಲ್ಲ. कहावत है कि सर्व का सद्गति दाता पतितों को पावन करता एक है, ये ही झूठ कर. ಒಂದು ಬಾಯಿ ಮಾತಿದೆ, ಸರ್ವರ ಸದ್ಗತಿ ದಾತ ಪತಿತರನ್ನ ಪಾವನ ಮಾಡುವ ಕರ್ತ ಒಬ್ಬರೇ, ಇದಂತೂ ಸುಳ್ಳಿನ ಕಂಡ ಆಗಿದೆ. सच्चा बाप सचखंड स्थापन करने वाला भक्त पूजा करते, परंतु भक्ति मार्ग में जिसकी भी पूजा करते आए एक की भी बायोग्राफी नहीं जानते. ಸತ್ಯವಾದ ತಂದೆ ಸತ್ಯಖಂಡದ ಸ್ಥಾಪನೆ ಮಾಡುವಂಥವ್ರು. ಭಕ್ತರು ಪೂಜೆಯನ್ನ ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆ ಮಾಡ್ತಾರೆ, ಒಬ್ಬರ ಜೀವನ ಚರಿತ್ರೆಯ ಬಗ್ಗೆ ಅರಿವಿಲ್ಲ. ಶಿವ ಜಯಂತಿ ಮನಾತೆ ಬಾಬ ಹೇ ನೈ ದುನಿಯಾಕ ರಚಯಿತ. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ತಂದೆಯಾಗಿದ್ದರೆ ಹೊಸ ಪ್ರಪಂಚದ ರಚಯಿತ. ಎವಿನ್ಲಿ ಗಾಡ್ ಫಾದರ್ ಬೇಹದ್ ಸುಖ ದೇನೆ ವಾಲಾ ಸತ್ಯುಗ್ ಮೇ ಸುಖ ತಾನ. ಸ್ವರ್ಗದ ರಚಯಿತ ಭಗವಂತ ಅನಂತವಾದ ಸುಖವನ್ನ ನೀಡ್ತಾರೆ. ಸತ್ಯುಗದಲ್ಲಿ ಸುಖ ಇತ್ತಲ್ಲ, वो कैसे किसने स्थापन किया, ನರಕವಾಸಿ ಕೋ ಸ್ವರ್ಗವಾಸಿ ಬನಾಯ. ಅದು ಯಾವಾಗ ಯಾವ ರೀತಿ ಸ್ಥಾಪನೆ ಮಾಡಿದ್ರು, ನರಕವಾಸಿಗಳಿಗೆ ಸ್ವರ್ಗವಾಸಿಯಾಗಿ ಮಾಡಿದ್ರಲ್ಲ. भ्रष्टाचारी को श्रेष्ठाचारी देवता बनाया, ये तो बाबा का ही काम है. ಭ್ರಷ್ಟಾಚಾರಿಗಳನ್ನ ಶ್ರೇಷ್ಠಾಚಾರಿ ದೇವತೆಯಾಗಿ ಮಾಡಿದ್ರು, ಇದು ತಂದೆಯ ಕೆಲಸ ಆಗಿದೆ. तुम बच्चों को पावन बनाता हो, तुम स्वर्ग के मालिक बनते हो. ತಮ್ಮ ಮಕ್ಕಳನ್ನ ಪಾವನ ಮಾಡ್ತೀನಿ, ತಾವು ಸ್ವರ್ಗದ ಮಾಲೀಕರಾಗ್ತೀರಾ. फिर तुमको पतित कौन बनाते, ये रावण. ಮನುಷ್ಯ ಕೇ ದೇತೆ ಸುಖ ದುಃಖ ಈಶ್ವರ್ ದೇತೆ. ಮತ್ತೆ ತಮ್ಮನ್ನ ಪತಿತರಾಗಿ ಯಾರು ಮಾಡ್ತಾರೆ, ಈ ರಾವಣ. ಮನುಷ್ಯ ಅಂತಾರೆ ಸುಖ ದುಃಖ ಈಶ್ವರನೇ ಕೊಡ್ತಾನೆ. बाप कहते मैं तो सबको सुख देता हूँ, आधा कल फिर तुम रावण बाप का सिमरन नहीं करते. फिर जब रावण राज्य होता तो सबकी पूजा करने लग पड़ते हो. ತಂದೆ ತಿಳಿಸ್ತಾರೆ, ನಾನು ಎಲ್ಲರಿಗೂ ಸುಖವನ್ನ ನೀಡ್ತೀನಿ, ಅರ್ಧ ಕಲ್ಪ ಮತ್ತೆ ತಂದೆಯ ನೆನಪನ್ನ ಮಾಡೋದೇ ಇಲ್ಲ. ಮತ್ತೆ ಯಾವಾಗ ರಾವಣ ರಾಜ್ಯ ಆಗತ್ತೆ ಆವಾಗ ಎಲ್ಲರ ಪೂಜೆಯನ್ನ ಮಾಡ್ತಾ ಇರ್ತೀರಾ. ये तुम्हारा बहुत जन्म के अंत का जन्म है, कहते बाबा हमने कितने जन्म लिया. ಇದು ತಮ್ಮದು ಅನೇಕ ಜನ್ಮಗಳ ಅಂತಿಮ ಜನ್ಮ ಅಂತಾರಲ್ಲ ಬಾಬಾ, ನಾವು ಎಷ್ಟು ಜನ್ಮ ಪಡೆದ್ವಿ. बाबा कहते बच्चे तुम अपने जन्मों को नहीं जानते, तुमने पूरा 84 जन्म लिया.
ತಂದೆ ಅಂತಾರೆ, ಮಕ್ಕಳೇ, ತಾವು ತಮ್ಮ ಜನ್ಮಗಳನ್ನು ಅರ್ಥ ಮಾಡಿಕೊಂಡಿಲ್ಲ. ತಾವು ಪೂರ್ತಿ 84 ಜನ್ಮವನ್ನು ಪಡೆದಿದ್ರಿ. तुम 21 जन्म लिया, बेहद के बाबा से वर्षा लेने आए हो. अर्थात सच्चे सच्चे सत्य बाप से सत्य कथा नरसे नारायण बनने का ज्ञान सुनते. ತಾವು 21 ಜನ್ಮಕ್ಕೋಸ್ಕರ ಅನಂತವಾದ ತಂದೆಯಿಂದ ಆಸ್ತಿಯನ್ನು ಪಡೆಯಕ್ಕೆ ಬಂದಿದೆ. ಅಂದರೆ ಸತ್ಯವಾದ ಸತ್ಯ ತಂದೆಯ ಜೊತೆ ಸತ್ಯ ಕತೆ ನರನಿಂದ ನಾರಾಯಣ ಆಗುವ ಜ್ಞಾನವನ್ನ ಕೇಳ್ತಿದ್ದೀರಾ. ये है ज्ञान, वो है भक्ति. ये स्पिरिचुअल नॉलेज सुप्रीम रू आकर दे. ಇದಾಗಿದೆ ಜ್ಞಾನ, ಅದಾಗಿದೆ ಭಕ್ತಿ. ಈ ಆಧ್ಯಾತ್ಮಿಕ ಜ್ಞಾನವನ್ನ ಆಧ್ಯಾತ್ಮಿಕ ಆತ್ಮ ಬಂದು ನೀಡುತ್ತೆ. बच्चों को देही अभिमानी बनना पड़े, अपने को आत्मा निश्चय कर मामेकम याद करो. ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು. ತಮ್ಮನ್ನ ತಾವು ನಿಶ್ಚಯ ಮಾಡಿಕೊಂಡು ನನ್ನ ಒಬ್ಬನನ್ನ ನೆನಪು ಮಾಡಿ. शिव बाबा तो सभी आत्माओं का बाप है. आत्माएं सब परमात्मा से पाठ बजाने आती शरीर. ಶಿವ ಬಾಬಾ ಎಲ್ಲ ಆತ್ಮಗಳ ತಂದೆ. ಆತ್ಮಗಳೆಲ್ಲ ಪರಂಧಾಮದಿಂದ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರ್ತವೆ ಈ ಶರೀರದಲ್ಲಿ. इसको कर्म क्षेत्र कहा जाता, बड़ा भारी खेल है. ಇದಕ್ಕೆ ಕರ್ಮಕ್ಷೇತ್ರ ಅಂತ ಹೇಳ್ಬೋದು, ಬಹಳ ದೊಡ್ಡ ಆಟ ಆಗಿದೆ. आत्मा में बुरे व अच्छे संस्कार है, जिस अनुसार मनुष्य को जन्म मिलता अच्छा व बुरा. ಆತ್ಮದಲ್ಲಿ ಒಳ್ಳೆಯದು ಕೆಟ್ಟ ಸಂಸ್ಕಾರ ಇರುತ್ತೆ. ಅದರ ಅನುಸಾರ ಮನುಷ್ಯ ಜನ್ಮ ಪಡಿತಾನೆ, ಒಳ್ಳೆಯದು ಮತ್ತು ಕೆಟ್ಟದು. ये जो पावनता आप पतित है तत्व मुझ बाप को इस पुराने रावण की दुनिया पुराने शरीर में आना पड़ता. ಯಾರು ಪಾವನ ಆಗಿದ್ರು ಅವರೇ ಪತಿತ ಆಗಿದ್ದಾರೆ. ತತತ್ವ ನಾನು ತಂದೆ ಈ ಹಳೆ ರಾವಣನ ಪ್ರಪಂಚ ಪತಿತ ದೇಹದಲ್ಲಿ ಬರಬೇಕಾಗತ್ತೆ. आना भी उसमें है जो पहले नंबर में जाना है. सूर्यವಂಶಿ ही फिर पूरे जन्म लेते. ಬರುವುದು ಸಹ ಅವರಲ್ಲಾಗತ್ತೆ ಯಾರು ಮೊದಲನೇ ನಂಬರಲ್ಲಿ ಹೋಗಬೇಕು. ಸೂರ್ಯವಂಶಿಗಳೇ ಪೂರ್ತಿ 84 ಜನ್ಮವನ್ನ ಪಡೀತಾರೆ. ये है ब्रह्मा और ब्राह्मण. बात समझाते रोज, लेकिन पत्थर बुद्धि को पारस बुद्धि बनाना मासी का घर में. ಇವರಾಗಿದ್ದರೆ ಬ್ರಹ್ಮ ಮತ್ತು ಬ್ರಾಹ್ಮಣರು. ತಂದೆ ತಿಳಿಸ್ತಾರೆ ಪ್ರತಿನಿತ್ಯ. ಆದರೆ ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿ ಆಗೋದು ಚಿಕ್ಕಮ್ಮನ ಮನೆಯಲ್ಲ. ये आत्माएं आप देही अभिमानी बनो. ये आत्माएं एक बाबा को याद करो और राजाई को याद करो. ये ಆತ್ಮಗಳೇ ಈಗ ದೇಹಿ ಅಭಿಮಾನಿಯಾಗಿ, ಈ ಆತ್ಮಗಳೇ ಒಬ್ಬ ತಂದೆಯನ್ನ ನೆನಪು ಮಾಡಿ ಮತ್ತೆ ರಾಜ್ಯ ಭಾಗ್ಯವನ್ನ ನೆನಪು ಮಾಡಿ. देह के संबंधों को छोड़ो तो पारस बुद्धि बन जाएंगे. मरना तो सबको है. ದೇಹದ ಸಂಬಂಧಗಳನ್ನ ಬಿಡಿ, ಆಗ ತೀಕ್ಷ್ಣ ಬುದ್ಧಿ ಆಗ್ತೀರಾ. ಸಾಯೋದಂತೂ ಎಲ್ಲರಿಗೂ ಇದ್ದೇ ಇದೆ. सबके अब वानप्रस्थ अवस्था है. एक सद्गुरु बिगर सर्व का सद्गति दाता कोई हो नहीं सकता. ಎಲ್ಲರದು ವಾನಪ್ರಸ್ಥ ಸ್ಥಿತಿ ಆಗಿದೆ. ಒಬ್ಬ ಸದ್ಗುರು ಬಿಟ್ಟು ಸರ್ವರ ಸದ್ಗತಿ ದಾತ ಯಾರೂ ಆಗೋದಿಕ್ಕೆ ಸಾಧ್ಯ ಇಲ್ಲ. बाबा कहते, ये भारतवासी बच्चों, तुम पहले पारस बुद्धि थे, गाया भी हुआ है आत्मा परमात्मा अलग रहे. तो पहले तुम भारतवासी देवी देवता धर्म वाले थे और धर्म वाले पीछे आए. उनके जन्म भी थोड़े होते. ತಂದೆ ತಿಳಿಸ್ತಾರೆ, ಏ ಭಾರತವಾಸಿ ಮಕ್ಕಳೇ, ತಾವೇ ಮೊಟ್ಟ ಮೊದಲು ಪಾರಸ್ ಬುದ್ಧಿ ಆಗಿದ್ರು. ಗಾಯನನು ಇದೆ ಆತ್ಮ ಪರಮಾತ್ಮ ಬಹಳ ಕಾಲ ಅಗಲಿತ್ತು ಅಂತ. ಮೊಟ್ಟ ಮೊದಲು ತಾವೇ ಭಾರತವಾಸಿ ದೇವಿ ದೇವತಾ ಧರ್ಮದಲ್ಲಿ ಬರ್ತಾರೆ. ಅನ್ಯ ಧರ್ಮದವರು ನಂತರ ಬರ್ತಾರೆ, ಅವರ ಜನ್ಮ ಅಂತ್ಯದಲ್ಲಿ ಇರುತ್ತೆ. सारा सृष्टि का झाड़ कैसे फिरता ये बाबा बैठ समझाते. जो धारण कर सकते उनके लिए बहुत सहज. ಇಡೀ ಸೃಷ್ಟಿಯ ವೃಕ್ಷ ಯಾವ ರೀತಿ ತಿರುಗತ್ತೆ ಬಾಬಾ ಕುತ್ಕೊಂಡು ತಿಳಿಸ್ತಾರೆ. ಯಾರು ಧಾರಣೆ ಮಾಡ್ತಾರೆ ಅವರಿಗೆ ಬಹಳ ಸಹಜ.
आत्मा धारण करते पुण्य आत्मा पाप आत्मा तो आत्मा ही बनती है ना. ಆತ್ಮನೇ ಧಾರಣೆ ಮಾಡುತ್ತೆ. ಪುಣ್ಯಾತ್ಮ ಪಾಪಾತ್ಮ ಆತ್ಮನೇ ಆಗತ್ತೆ. तुम्हारा अंतिम 84वां जन्म है. तुम वानप्रस्थ अवस्था में. ತಮ್ಮದು ಅಂತಿಮ 84 ಜನ್ಮ ಆಗಿದೆ. ತಾವು ವಾನಪ್ರಸ್ಥ ಸ್ಥಿತಿಯಲ್ಲಿದ್ದೀರಾ. वानप्रस्थ अवस्था वाले गुरु करते मंत्र लेते, तुमको अब बाहर का मनुष्य गुरु करना नहीं. ವಾನಪ್ರಸ್ಥ ಸ್ಥಿತಿ ಉಳ್ಳವರು ಗುರುವನ್ನ ಮಾಡ್ತಾರೆ, ಮಂತ್ರವನ್ನ ಪಡಿತಾರೆ. ತಾವು ಈಗ ಹೊರಗಡೆಯ ಮನುಷ್ಯನನ್ನ ಗುರುವಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. तुम सभी का मैं बाप टीचर गुरु हूँ, मुझे कहते हैं ए पतित पावन बाबा. ತಾವೆಲ್ಲರೂ ನನ್ನ ಮಕ್ಕಳಾಗಿದ್ದೀರ. ನಾನು ತಂದೆ, ಟೀಚರ್, ಗುರು ಆಗಿದ್ದೀನಿ. ನನಗೆ ಅಂತಾರೆ ಏ ಪತಿತ ಪಾವನ ಶಿವಬಾಬಾ. अभी स्मृति आई सभी आत्माओं का ये बाप है, आत्मा सत्य है, चैतन्य है, क्योंकि अमर है. ಈಗ ನೆನಪಿಗೆ ಬಂತಲ್ಲ, ಎಲ್ಲ ಆತ್ಮಗಳಿಗೆ ಇವರು ತಂದೆಯಾಗಿದ್ದಾರೆ. ಆತ್ಮ ಸತ್ಯ ಆಗಿದೆ, ಚೈತನ್ಯ ಆಗಿದೆ, ಯಾಕೆಂದರೆ ಅಮರ ಆಗಿದೆ. सभी आत्माओं में पाठ भरा है, बाप भी तो सत्य चैतन्य है. ಎಲ್ಲ ಆತ್ಮಗಳಲ್ಲೂ ಪಾತ್ರ ತುಂಬಿದೆ. ತಂದೆನೂ ಸತ್ಯ ಚೈತನ್ಯ ಆಗಿದೆ. वह मनुष्य सृष्टि का बीज रूप होने कारण कहते मैं सारी झाड़ के आदि मध्य अंत को जानता हूँ, इसलिए मुझे नॉलेजफुल कहा जाता. ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿರುವ ಕಾರಣ ಅಂದರೆ ನಾನು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರ್ತಿದ್ದೀನಿ. ಅದಕ್ಕೆ ನನ್ನನ್ನ ನಾಲೆಜ್ಫುಲ್ ಅಂತಾರೆ. तुमको भी सारा नॉलेज है कि बीज से झाड़ कैसे निकलता, झाड़ बढ़ने में तो टाइम लगता. ತಮಗೂ ಜ್ಞಾನ ಇದೆ, ಬೀಜದಿಂದ ವೃಕ್ಷ ಯಾವ ರೀತಿ ಬರುತ್ತೆ, ವೃಕ್ಷ ಬೆಳೆಯಕ್ಕೂ ಸಮಯ ಇರ್ಸತ್ತಲ್ಲ. बाबा कहते मैं बीज रूप हूँ, अंत में सारा झाड़ जड़ जड़ी भूत अवस्था को पाती. ತಂದೆ ಅಂತಾರೆ ನಾನು ಬೀಜ ರೂಪ ಆಗಿದೆ, ಅಂತ್ಯದಲ್ಲಿ ಇಡೀ ವೃಕ್ಷ ಶೀತಲ ಅವಸ್ಥೆಯನ್ನ ಹೊಂದತ್ತೆ. अभी देखो देवी देवता धर्म का फाउंडेशन है नहीं, प्रायलोप है. ಈಗಂತೂ ನೋಡಿ, ದೇವಿ ದೇವತಾ ಧರ್ಮದ ಫೌಂಡೇಶನ್ನೇ ಇಲ್ಲ, ಪ್ರಾಯಲೋಪ ಆಗಿದೆ. जब देवी देवता धर्म गुम हो जाता तब बाबा को आना पड़ता. एक धर्म की स्थापना कर बाकी सबका विनाश करा दे. ಯಾವಾಗ ದೇವಿ ದೇವತಾ ಧರ್ಮ ಮರೆಯಾಗತ್ತೆ ಆಗ ತಂದೆಗೆ ಬರಬೇಕಾಗತ್ತೆ. ಒಂದು ಧರ್ಮದ ಸ್ಥಾಪನೆ ಮಾಡಿ ಮಿಕ್ಕಿದೆಲ್ಲದನ್ನ ವಿನಾಶ ಮಾಡಿಸ್ತಾರೆ. प्रजापिता ब्रह्मा द्वारा बाप स्थापना कराते आदि सनातन देवी देवता धर्म की. तुम आए हो भ्रष्टाचारी से श्रेष्ठाचारी देवता बनने. ಪ್ರಜಾಪಿತ ಬ್ರಹ್ಮನ ಮುಖಾಂತರ ತಂದೆ ಸ್ಥಾಪನೆಯನ್ನ ಮಾಡಿಸ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ. ತಾವು ಬಂದಿದ್ದೀರಾ ಭ್ರಷ್ಟಾಚಾರದಿಂದ ಶ್ರೇಷ್ಠಾಚಾರಿ ದೇವತೆ ಆಗಲಿ. ये ड्रामा बना है, इनकी एंड नहीं होती बाबा आते. ಈ ಡ್ರಾಮಾನೇ ಈ ರೀತಿ ತಯಾರಾಗಿದೆ, ಇದು ಅಂತ್ಯ ಆಗೋದಿಲ್ಲ, ತಂದೆನೂ ಬಂದಿದೆ. आत्माएं सब ब्रदर से मूल वतन में रहने वाली जो उस एक बाबा को सब याद कर. ಆತ್ಮಗಳೆಲ್ಲ ಸಹೋದರರು, ಮೂಲ ವತನದಲ್ಲಿ ಇರುವಂತವರು. ಒಬ್ಬ ತಂದೆಯನ್ನ ಎಲ್ಲರೂ ನೆನಪು ಮಾಡ್ತಾರೆ. दुख में सिमरन सब करे. रावण राज्य में दुख है, यहाँ सिमरन करते तो बाप सर्व का सद्गति दाता एक है. ದುಃಖದಲ್ಲಿ ಸ್ಮೃತಿ ಎಲ್ಲರೂ ಮಾಡ್ತಾರೆ. ರಾವಣ ರಾಜ್ಯದಲ್ಲಿ ದುಃಖ ಇದೆ. ಇಲ್ಲಿ ಸ್ಮೃತಿ ಮಾಡ್ತಾರೆ, ತಂದೆ ಸರ್ವರ ಸದ್ಗತಿ ದಾತ ಒಬ್ಬರೇ. उनकी महिमा है, बाबा ना आए तो पावन कौन बनाए. ಅವರ ಮಹಿಮೆ ಇದೆ, ತಂದೆ ಬಂದಿಲ್ಲ ಅಂದ್ರೆ ಪಾವನ ಯಾರು ಮಾಡ್ತಾರೆ. क्रिश्चियन इस्लामी आदि जो भी मनुष्य इस समय सब तमो प्रधान है, सभी को पुनर्जन्म जरूर लेना है.
ಕ್ರಿಶ್ಚಿಯನ್, ಇಸ್ಲಾಮಿ ಯಾರೆಲ್ಲ ಮನುಷ್ಯರಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ. ಎಲ್ಲರೂ ಪುನರ್ಜನ್ಮ ಖಂಡಿತ ಪಡಿಬೇಕು. अभी पुनर्जन्म मिलता नरक में, ऐसे नहीं सुख में चले जाते. ಈಗ ಪುನರ್ಜನ್ಮ ಸಿಗತ್ತೆ ನರಕದಲ್ಲಿ, ಆ ರೀತಿ ಎಲ್ಲ ಸುಖದಲ್ಲಿ ಹೋಗ್ತಾರೆ. जैसे हिंदू धर्म वाले कहते कि स्वर्गवासी हुआ तो जरूर नरक में था ना, अभी स्वर्ग में गया तुम्हारे मुख में गुलाब. ಯಾವ ರೀತಿ ಹಿಂದೂ ಧರ್ಮದವರು ಅಂತಾರೆ, ಇವರು ಸ್ವರ್ಗವಾಸಿ ಆದರು ಅಂದರೆ ಇಲ್ಲಿವರೆಗೂ ನರಕದಲ್ಲಿ ಇದ್ದಂಗೆ ಅಲ್ವಾ, ಈಗ ಸ್ವರ್ಗಕ್ಕೆ ಹೋದ್ರು ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್. जब भारतवासी स्वर्गवासी हुआ फिर उसको नरक के असुरी वैभव क्यों खिलाते हो, पितृ खिलाते है ना. ಯಾವಾಗ ಅವರು ಸ್ವರ್ಗವಾಸಿ ಆದರೂ ಅವರಿಗೆ ನರಕದ ಅಸುರಿ ವೈಭವವನ್ನು ಯಾಕೆ ತಿನ್ನಿಸ್ತೀರಾ, ಪಿತ್ರ ತಿನ್ನಿಸ್ತಾರಲ್ಲ. बंगाल में मछली अंडे आदि खिलाते, अरे उनको ये सब खाने की क्या दरकार, क्या है, वापस कोई जा नहीं सकता. ಬಂಗಾಲದಲ್ಲಿ ಮೀನು ಮೊಟ್ಟೆ ಎಲ್ಲವನ್ನ ತಿನ್ನಿಸ್ತಾರೆ. ಅರೆ ಅವರಿಗೆ ಇದೆಲ್ಲ ತಿನ್ನುವ ಅವಶ್ಯಕತೆ ಏನಿದೆ, ವಾಪಸ್ ಯಾರು ಹೋಗಲ್ಲ. जबकि पहले नंबर वाले को 84 जन्म लेना पड़ता. इस ज्ञान में कोई तकलीफ नहीं. ಮೊದಲನೇ ನಂಬರ್ ಅವರೇ 84 ಜನ್ಮ ಪಡಿಬೇಕು. ಈ ಜ್ಞಾನದಲ್ಲಿ ಮತ್ತೇನೂ ಕಷ್ಟ ಇಲ್ಲ. भक्ति मार्ग में कितना मेहनत करते, राम राम जपते, रोमांच खड़े हो जाते. ಭಕ್ತಿ ಮಾರ್ಗದಲ್ಲಿ ಎಷ್ಟು ಶ್ರಮ ಇದೆ, ರಾಮ ರಾಮ ಅಂತ ಜಪ ಮಾಡ್ತಾರೆ, ರೋಮಾಂಚ ಎದ್ದು ನಿಲ್ಲುತ್ತೆ. ये सब भक्ति मार्ग, ये सूर्य चांद आदि रोशनी करने वाला ये देवता थोड़ी है. ಇದೆಲ್ಲ ಭಕ್ತಿ ಮಾರ್ಗ. ಈ ಸೂರ್ಯ ಚಂದ್ರ ಇದೆಲ್ಲ ಬೆಳಕು ನೀಡುವಂಥದ್ದು, ಇದೇನು ದೇವತೆ ಅಲ್ವಲ್ಲ. वास्तव में ज्ञान सूर्य, ज्ञान चंद्रमा, ज्ञान सितारे यहाँ की महिमा. ವಾಸ್ತವದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರಗಳು ಇಲ್ಲಿನ ಮಹಿಮೆಯಾಗಿದೆ. अच्छा, मीठे मीठे सिकिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माँ पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. ಮೊದಲನೇದು, इस अंतिम 84 जन्म में कोई भी पाप कर्म विकर्म नहीं करना, पुण्य आत्मा बनने का पूरा पूरा पुरुषार्थ करना, संपूर्ण पावन बन. ಈ ಅಂತಿಮ 84ನೇ ಜನ್ಮದಲ್ಲಿ ಯಾವುದೇ ಪಾಪಕರ್ಮ ಅಂದರೆ ವಿಕರ್ಮವನ್ನ ಮಾಡಬೇಕು. ಪುಣ್ಯಾತ್ಮರಾಗುವ ಪೂರ್ತಿ ಪುರುಷಾರ್ಥ ಮಾಡಿ ಸಂಪೂರ್ಣ ಪಾವನರಾಗಿ. ಎರಡನೇದು, अपनी बुद्धि को पारस बुद्धि बनाने के लिए देह के सब संबंधों को बोल देही अभिमानी बनने का अभ्यास कर. ನಿಮ್ಮ ಬುದ್ಧಿಯನ್ನ ಪಾರಸ್ ಬುದ್ಧಿಯಾಗಿ ಮಾಡಕ್ಕೋಸ್ಕರ ದೇಹದ ಎಲ್ಲ ಸಂಬಂಧವನ್ನ ಮರೆತು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನ ಮಾಡಿ. वरदान, पुराने संस्कारों व विघ्नों से मुक्त प्राप्त करने वाले ಸದಾ ಶಕ್ತಿ ಸಂಪನ್ನ ಭವ. ಹಳೆ ಸಂಸ್ಕಾರಗಳು ಅಥವಾ ವಿಘ್ನಗಳಿಂದ ಮುಕ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸದಾ ಶಕ್ತಿ ಸಂಪನ್ನ ಭವ. किसी भी प्रकार के विघ्न से, कमजोरी से, पुराने संस्कारों से मुक्ति चाहते हो तो शक्ति धारण करो, अर्थात अलंकारी रूप होकर रहो. ಯಾವುದೇ ಪ್ರಕಾರದ ವಿಘ್ನಗಳಿಂದ, ಬಲಹೀನತೆಯಿಂದ, ಹಳೆ ಸಂಸ್ಕಾರಗಳಿಂದ ಮುಕ್ತಿ ಬೇಕಾದರೆ ಶಕ್ತಿಯನ್ನ ಧಾರಣೆ ಮಾಡಿ, ಅಂದರೆ ಅಲಂಕಾರಿ ರೂಪಿಗಳು ಆಗಿ. जो अलंकार से सदा सजे सजे रहते वह भविष्य में विष्णुವಂಶಿ बनते. ಯಾರು ಅಲಂಕಾರದಿಂದ ಸದಾ ಅಲಂಕರಿತರಾಗಿರ್ತಾರೆ, ಅಲಂಕಾರ ಮಾಡಿಕೊಂಡಿರ್ತಾರೆ, ಅವರು ಭವಿಷ್ಯದಲ್ಲಿ
ವಿಷ್ಣುವಂಶಿ ಆಗ್ತಾರೆ. ಲೇಕಿನ್ ಅವೇ ವೈಷ್ಣವ್ ಬನ್ ಜಾತೆ, ಈಗಂತೂ ವೈಷ್ಣವರಾಗ್ಬಿಡ್ತೀರಾ. ಉನ್ಹೇ ಕೋಯಿ ಭಿ ತಮೋಗುಣಿ ಸಂಕಲ್ಪ್ ವ ಸಂಸ್ಕಾರ ಟಚ್ ನಹಿ ಕರ್ ಸಕ್ತಾ. ಅವರಿಗೆ ಯಾವುದೇ ಪ್ರಕಾರದ ತಮೋಗುಣಿ ಸಂಕಲ್ಪ ಸಂಸ್ಕಾರ ಟಚ್ ಮಾಡಲ್ಲ. वे पुरानी दुनिया अथवा दुनिया की कोई भी वस्तु व्यक्ति से सहज ही किनारा कर लेंगे. उन्हें कोई कारणे अकारणे भी टच नहीं कर सकते. ಅವರಿಗೆ ಹಳೆ ಪ್ರಪಂಚದ ಯಾವುದೇ ವ್ಯಕ್ತಿ ವಸ್ತು ಸಹಜವಾಗಿ ಪಕ್ಕಕ್ಕೆ ಹೋಗ್ತಾರೆ. ಯಾವುದೇ ಕಾರಣ ಅಕಾರಣ ಅವರನ್ನು ಸ್ಪರ್ಶ ಮಾಡಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್ ಆಗಿದೆ, ಹರ್ ಸಮಯ ಹರ್ ಕರ್ಮ में बैलेंस रखना ही सर्व की ब्लेसिंग प्राप्त करने का साधन. ಪ್ರತಿಯೊಂದು ಸಮಯ ಪ್ರತಿಯೊಂದು ಕರ್ಮದಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಕೊಳ್ಳೋದೇ ಸರ್ವರ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನೆಯಾಗಿದೆ. अव्यक्त इशारे, निश्चय के फाउंडेशन को मजबूत कर सदा निर्भय निश्चिंत रहो. ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತೆ ನಿಶ್ಚಿಂತರಾಗಿ. जैसे आपस में दो मित्र होते तो उसके बीच यदि कोई उनकी ग्लानि करने आता तो उसके भाव को बदल देते. ಯಾವ ರೀತಿ ಪರಸ್ಪರ ಇಬ್ರು ಮಿತ್ರರಿರ್ತಾರೆ, ಅವರ ಮಧ್ಯದಲ್ಲಿ ಯಾರಾದರೂ ನಿಂದನೆ ಮಾಡಕ್ ಬಂದರೆ ಅವರ ಭಾವವನ್ನ ಪರಿವರ್ತನೆ ಮಾಡ್ತಾರೆ. जहां निश्चय होता वहां शब्द का भाव बदल साधारण बात हो जाता. ಎಲ್ಲಿ ನಿಶ್ಚಯ ಇರುತ್ತೆ ಅಲ್ಲಿ ಶಬ್ದದ ಭಾವ ಪರಿವರ್ತನೆಯಾಗಿ ಸಾಧಾರಣ ಮಾತಾಗುತ್ತೆ. तो हर एक की विशेषता को देखो तब अनेक होते भी एक दिखाई पड़े. ಪ್ರತಿಯೊಬ್ಬರ ವಿಶೇಷತೆಯನ್ನ ನೋಡಿ ಆಗ ಅನೇಕರಿದ್ದರೂ ಏಕತೆ ಕಾಣಿಸುತ್ತೆ. ಏಕಮತ ಸಂಘಟನೆ ಹೋ ಜಾಯಂಗೆ, ಒಂದೇ ಮತದ ಸಂಘಟನೆ ಆಗ್ಬಿಡುತ್ತೆ. कोई किसके ग्लानि की बातें सुनाए तो उसे टेका देने के बजाय सुनाने वाले का रूप परिवर्तन कर दो. ಯಾರಾದರೂ ನಿಂದನೆ ಮಾಡುವ ಮಾತನ್ನ ತಿಳಿಸಿದ್ರೆ ಅವರಿಗೆ ಜೊತೆ ಕೊಡುವ ಬದಲು ತಿಳಿಸುವವರ ರೂಪವನ್ನ ಪರಿವರ್ತನೆ ಮಾಡಿ. ಓಂ ಶಾಂತಿ.